ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆಯ ಮಂಗಳವಾರ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ಸಾವಿತ್ರಿ ಮತ್ತು ಈಶ್ವರಿ ಇಬ್ಬರು ಕೂಡ ಅವರವ್ವನ ಹತ್ರ ಒಡವೆ ಎಲ್ಲ ಕಿತ್ಕೊಳ್ಳೋದಕ್ಕೆ, ಆಸ್ತಿ ಎಲ್ಲ ಕಿತ್ಕೊಳ್ಳೋದಕ್ಕೋಸ್ಕರ ಡ್ರಾಮಾ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಸಾವಿತ್ರಿ ಹೇಳ್ತಾ ಇದ್ದಾಳೆ, ಅಯ್ಯೋ ಅವ್ವ, ನನ್ನ ಮಗಳಿಗೆ ನೀನು ಅಷ್ಟು ಚೆನ್ನಾಗಿ ಮದುವೆ ಮಾಡಿಕೊಡ್ತೀನಿ, ಮಂಡ್ಯದಲ್ಲಿ 1 ಕೋಟಿ ಬೆಲೆ ಬಾಳೋ ಸೈಟ್ ಕೊಡ್ತೀನಿ, ಬಂಗ್ಲೆ ಕೊಡ್ತೀನಿ, 1 ಕೋಟಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತೀನಿ, ವಿನಂತಿ ಮದುವೆ ನೋಡಬೇಕು ಅಂತ ಆಸೆ ಪಡ್ತಿದ್ದಲ್ಲ ಯವ್ವ, ಹೀಗೆ ಯಾರ್ಯವ್ವ ಮಾಡ್ತಾರೆ ಅದನ್ನು? ನೀನು ಎದ್ದು ಬಂದು ನಾನು ನೋಡು ಯವ್ವ, ನನ್ನನ್ನು ಬಿಟ್ಟೋಗಕ್ಕೆ ಹೆಂಗಾರ ಮನ್ಸು ಬರ್ತವ ನಿನಗೆ, ಇನ್ನು ಯಾರನ್ನ ನಾನು ಅವ್ವ ಅಂತ ಕರೀಲಿ ಅಂತೆಲ್ಲ ಜೋರಾಗಿ ಅಲ್ತ್ಕೊಂಡು ಆ್ಯಕ್ಟ್ ಮಾಡ್ತಿರ್ತಾಳೆ. ಅದನ್ನು ನೋಡಿದಂಥ ಚಿತ್ರ ಅವ್ರವ್ವಂಗೆ ಹೇಳ್ತಾ ಇದ್ದಾಳೆ ಈಶ್ವರಿಗೆ, ಅಲ್ಲ ಕಣವ್ವ, ಅತ್ತೆ ನೋಡಿದ್ರೆ ಇಷ್ಟೊಂದು ನಾಟಕ ಮಾಡ್ತೈತೆ, ಈ ನಾಟಕನೆಲ್ಲ ನಂಬಿ ದೊಡ್ಡಪ್ಪ ಏನಾದರೂ ನಿಜ ನಮ್ಮವ್ವ ಮಾತು ಕೊಟ್ಟೈತೆ ಅಂದ್ಬಿಟ್ಟು ಎಲ್ಲ ಆಸೆನೂ ಈಡೇರಿಸ್ಬಿಟ್ರೆ ಏನವ್ವ ಮಾಡೋದು ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದಳು, ಅದು ಕರೆಕ್ಟೇ ಕಣೆ ಚಿತ್ರ, ನೀನು ಹೇಳ್ತಾ ಇರೋದು, ನಿಮ್ಮ ದೊಡ್ಡಪ್ಪ ಬೇಕಾದ್ರೆ ಅವ್ರವ್ವನ ಆಸೆ ಅಂತ ಹೇಳಿ ಕೋಟಿ ಎಲ್ಲ ಕೊಟ್ಟು ಆಸೆ ಈಡೇರಿಸಿದ್ರು ಈಡೇರಿಸ್ಬಿಡ್ತಾರೆ, ನಾವು ಹಿಂಗೆ ಕುತ್ಕೊಂಡ್ರೆ ಆಗಲ್ಲ ನೋಡಿ, ಇವಾಗ ನಾನು ಹೆಂಗೆ ಡ್ರಾಮಾ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಅವಳು ಕೂಡ ಭಗೀರಥಿ ಕಾಲ ಹತ್ರ ಹೋಗ್ಬಿಟ್ಟು, ಅಯ್ಯೋ ಅತ್ತೆ, ನನ್ನನ್ನು ಬಿಟ್ಟೋಗೋದಕ್ಕೆ ಹೆಂಗೆ ಮನಸ್ಸು ಬಂತು ಅತ್ತೆ, ನಾನು ಯಾವಾಗಲೂ ತಪ್ಪು ಮಾಡಿದಾಗ ಕಿವಿ ಹಿಂಡು ಬೈದು ಬುದ್ಧಿ ಹೇಳ್ತಿದ್ರಲ್ಲ ಅತ್ತೆ, ಹೆಂಗೆ ನನ್ನನ್ನು ಬಿಟ್ಟೋದ್ರಿ ಅತ್ತೆ ನೀವು? ನಿನ್ನೆ ರಾತ್ರಿ ತಾನೇ ನನ್ನ ಹತ್ರ ಅಷ್ಟೊಂದು ಮಾತಾಡಿದ್ರಲ್ಲ ಅತ್ತೆ, ನಿನ್ನ ಮಗಳು ಭಾಳ ಚಿಕ್ಕ ವಯಸ್ಸಲ್ಲೇ ಹಾಳಾಗೋಯ್ತು, ಅಲ್ಲಿರೋ 50 ತೊಲ ಚಿನ್ನದಲ್ಲಿ ಮೋಹನಂಗೆ 5 ತೊಲ ಕೊಟ್ಟು ನಿನ್ನ ಮಗಳಿಗೆ 5 ತೊಲ ಕೊಟ್ಟು ಮಿಕ್ಕಿದನ್ನು ನೀನಿಕ್ಕೋ ಅಂತ ಹೇಳಿದ್ರಲ್ಲ ಅತ್ತೆ ರಾತ್ರಿ ತಾನೇ. ಅಷ್ಟೇ ಅಲ್ಲದೆ ಸುಭಾಷ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟವನೇ, ನಾನು ಶಿವರಾಮಂಗೆ ಹೇಳಿ ಅವನಿಗೆ ಊರಲ್ಲಿರೋ 250 ಎಕರೆ ಆಸ್ತಿ ಬರ್ಸ್ಬಿಡ್ತೀನಿ, ಅವನ್ನ ಮೇಲೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬದುಕೋದಕ್ಕೆ ಕೇಳೆ ಅಂತೆಲ್ಲ ಹೇಳಿದ್ರಿ. ಈಗ ಅದನ್ನು ನಾನು ಮಾವನ ಹತ್ರ ಹೇಳಿದ್ರೆ ಮಾವ ನಂಬ್ತಾರ ಅತ್ತೆ, ಎದ್ದೇಳಿ ಅತ್ತೆ, ನೀವು ಒಂದ್ಸಲಿ ಮಾವಂಗಾದರೂ ಹೇಳೋಗ್ಬೇಕಾಗಿತ್ತಲ್ಲ ಅತ್ತೆ, ನಾನು ಏನು ಮಾಡಲಿ ಅತ್ತೆ ಅಂತ ಅವಳು ಕೂಡ ಜೋರಾಗಿ ಹತ್ಕೊಂಡು ಆ್ಯಕ್ಟ್ ಮಾಡ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಂಥ ಭಗೀರಥಿ, ಅಯ್ಯೋ ಕಳ್ರ, ಹೆಂಗಿದ್ದೀರಾ ನೀವಿಬ್ರು? ಹಣ ಅಂದರೆ ಹೆಣದ ಮೇಲೆ ಇರೋದು ಎತ್ಕೊಂತಾರೆ ಅಂತ ಕೇಳ್ಪಟ್ಟಿದ್ದೆ, ಹೆಣನೇ ನೀವು ಕಿತ್ಕೊಂಡು ತಿನ್ನ ಅಂತವ್ರು ಕಂಡ್ರೆ ನೀನು ಮಗಳ, ನೀನು ಸೊಸೆನಾ ನೀನು? ಅಯ್ಯೋ ಕಳ್ಳಿರಾ ಅಂತ ಮನಸ್ಸಲ್ಲೇ ಅನ್ಕೊತಾ ಇದ್ದಾರೆ. ಅಷ್ಟರಲ್ಲಿ ಅವ್ರಿಗೆ ಭಗೀರಥಿಗೆ ಹೊಟ್ಟೆ ಹಸ್ದಂಗೆ ಆಗುತ್ತೆ. ಅವ್ರ ಕಾಲನ್ನ ಅಳ್ಳಾಡಿಸ್ತಾ ಇರ್ತಾರೆ ಇಬ್ಬರು ಸೇರಿಕೊಂಡು. ಅಯ್ಯೋ ಇವರಿಬ್ರು ನನ್ನ ಕಾಲನ್ನ ಮುರಿದಾಕ್ಬಿಡ್ತಾರೆ ಅಷ್ಟೇ, ಇದ್ರ ಹೆಂಗಾರ ಮಾಡಿ ಕ್ವಾಟ್ಲೆಗೆ ಹೇಳ್ಬೇಕು ತಡಿ ಅಂದ್ಬಿಟ್ಟು ಕ್ವಾಟ್ಲೆ ಕೈನ ಕೆರಿತಾಳೆ. ಕ್ವಾಟ್ಲಿ ಏನಜ್ಜಮ್ಮ ಅಂತಾನೆ. ಅಯ್ಯೋ ಇವರಿಬ್ರು ನನ್ನ ಕಾಲನ್ನ ಅಳ್ಳಾಡಿಸ್ತವ್ರು ಕಂಡ್ಲಾ, ಬಿಟ್ರೆ ನನ್ನನ್ನು ಎಬ್ರುಸೇ ಬಿಡ್ತಾರೆ, ಫಸ್ಟ್ ಅವ್ರೊಬ್ರು ದೂರಕ್ಕೆ ಕಳಿಸ್ಲಾ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇವ್ನು ಡ್ರಾಮಾ ಮಾಡಿಕೊಂಡು, ಅಯ್ಯೋ ಅಜ್ಜಮ್ಮ ನಿನಗೆ ಪಾಪ, ನಿನ್ನ ಕಾಲೆಲ್ಲ ನೋವು ಬಂದ್ಬಿಡುತ್ತೆ ಪಾಪ, ಇವರೆಲ್ಲ ಹಿಂಗೆ ಇದು ಮಾಡಿದ್ರೆ ನೀವು 4 ಜನನು ಹತ್ತಿದ್ದು ಸಾಕು, ಈ ಕಡೆ ಬನ್ನಿ ಅಂತ ಚಿತ್ರನ, ವಿದಂತಿನ ಮತ್ತು ಇವರಿಬ್ರು ಕೂಡ ಆಚೆ ಕಳಿಸ್ತಾನೆ. ತದಾದ ನಂತರ ಮತ್ತೆ ಕೈ ಕರೀತಾರೆ ಭಗೀರಥಿಯವ್ರು ಕ್ವಾಟ್ಲೆದು. ಏನಜ್ಜಮ್ಮ ನೀನು ಸತ್ತೋಗಿರೋ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಹಿಂಗೆ ಬದುಕಿರೋ ಥರ ಮಾತಾಡ್ತಾ ಇದ್ರೆ ನನ್ನನ್ನು ಸಿಗಾಕ್ಸ್ಬಿಡ್ತೀಯ ಅಮ್ಮಮ್ಮ, ನಾನು ನಿನ್ನ ಜೊತೆ ಹೋಗಿ ಬಂದು ಕೈ ಜೋಡಿಸಿದ್ನಲ್ಲ, ನನಗೆ ಬುದ್ಧಿ ಇಲ್ಲ, ಏನು ಹೇಳು ಅಂತ ಹೇಳ್ತಾನೆ. ಆವಾಗ ಅಜ್ಜಮ್ಮ ಇದ್ದರು, ಲೋ ನನಗಂತೂ ಬಾಯಾರಿಕೆ ಆಗ್ತಾಯಿದೆ ಕಣ್ಣ, ಸಖತ್ತು ಸುಸ್ತಾಯ್ತೈತೆ, ಏನೆಲ್ಲ ಮಾಡೋದು ಅಂತಾರೆ. ಆಗ ಅವಳು ಕ್ವಾಟ್ಲೆ ಇದ್ದವನು, ಈಗೇನು ಹಂಗೆ ಅಂದ್ಬಿಟ್ಟು ನಾನು ಊಟ ತಂದು ತಿನ್ಸಕ್ಕದ್ದಿಲ್ಲಿ ಅಂತ ಹೇಳ್ತಾನೆ. ಅಯ್ಯೋ ಓಲಿ ಒಂದು ತೊಟ್ಟು ಜ್ಯೂಸು ನೀರ್ನಾರ ತಂದು ಕೊಡ್ಲಾ ಅಂತ ಹೇಳ್ತಾರೆ. ನಿಂದೊಳ್ಳೆ ಅಜ್ಜಮ್ಮ, ನನಗೆ ಸಾಕಾಯಿತು, ತಡಿಯತ್ತಾಗ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಜ್ಯೂಸ್ ತೊಗೊಂಡು ಬರ್ತಾನೆ. ಅಷ್ಟರಲ್ಲಿ ಇಲ್ಲಿ ವಿದ್ಯಾ ತಂದೆ ತಾಯಿ ಕೂಡ ಬರ್ತಾರೆ, ಚೆಲ್ವ ರತ್ನ ಅವರೆಲ್ಲ ಭಗೀರಥಿನ ನೋಡೋಣ ಅಂತ ಹೇಳಿ. ಆಗ ಭದ್ರ ಕೋಪ ಮಾಡ್ಕೊಂಡು ಜಗ್ಲಕ್ಕೆ ಹೋಗ್ಬಿಡ್ತಾನೆ. ಏಯ್ ನಿನಗೆ ಮಾನ ಮರ್ಯಾದೆ ಇಲ್ವೇನೋ, ಮತ್ತೆ ನಮ್ಮ ಮಟ್ಟಿ ಬಾಗ್ಲಿಗೆ ಬರೋಕ್ಕೆ ಎಷ್ಟೋ ಧೈರ್ಯ ನಿನಗೆ ಅಂತ ಚೆಲ್ವಂಗೆ ಹೊಡೆಯೋದಕ್ಕೆ ಹೋಗ್ತಾನೆ. ಅವಾಗ ಗೋವಿಂದೇಗೌಡರಿದ್ದವರು, ಏಯ್ ಭದ್ರ, ಇದು ಸಾವಿನ ಮನೆ, ಹಂಗೆಲ್ಲ ಮಾಡುವಾರು, ಸುಮ್ಮನೆ ನಿಂತ್ಕೊಳ್ಳ ನೀವನು ಅಂದ್ಬಿಟ್ಟು ಸುಮ್ಮನೆ ನಿಲ್ಲಿಸ್ತಾರೆ. ಅದನ್ನು ನೋಡಿದಂಥ ಸಾವಿತ್ರಿ, ಅಲ್ಲ ಅಣ್ಣ, ಭದ್ರ ಹೇಳ್ತಾರದ್ರಲ್ಲಿ ತಪ್ಪೇನಿದೆ, ನಮ್ಮ ಮಟ್ಟಿ ಮರವಾದೆ ಎಲ್ಲ ಹಾಳು ಮಾಡಿ ಇವಾಗ ಮತ್ತೆ ನಮ್ಮ ಮಟ್ಟಿ ತಗ ಬರೋಕ್ಕೆ ನಿಂತವ್ರೆ ಅಂದರೆ ಮಾನ ಮರ್ಯಾದೆ ಇಲ್ವ ಇವ್ರಿಗೆ? ಬರೋಕ್ಕೆ ಎಷ್ಟು ಮಾನ ಮರ್ಯಾದೆ ಬಿಟ್ಟು ಬಂದಿರ್ಬೇಕು ಇವರು, ಹಂಗೆ ಹಿಂಗೆ ಅಂತ ಇವರೆಲ್ಲ ಬೈತಾ ಇರ್ತಾರೆ, ಈಶ್ವರಿ ಇವಳು ಎಲ್ಲ. ಅಷ್ಟರಲ್ಲಿ ಇಲ್ಲಿ ಕ್ವಾಟ್ಲೆ ಇದೆ, ಸರಿಯಾದ ಸಮಯ, ತಗೋ ಕುಡ್ಕೊ ನೀನು, ಇಲ್ಲಿ ಯಾರು ನೋಡ್ತಾ ಇಲ್ಲ ಅಂತ ಹೇಳಿ ಅವಳು ಬಾಯಿಗೆ ಒಂದು ಸಣ್ಣ ಪೈಪ್ ಹಾಕ್ಬಿಟ್ಟು ಜ್ಯೂಸ್ನ ಫುಲ್ ಕುಡಿಸ್ಬಿಡ್ತಾನೆ. ಆಗ ಭಗೀರಥಿಯವರು, ಅಪ್ಪ ಇವಾಗ ಸಮಾಧಾನ ಆಯಿತು, ಒಂದು ಸ್ವಲ್ಪ ಜೀವ ಬಂದಂಗೆ ಆಯಿತು ಅಂತ ಸಮಾಧಾನ ಮಾಡ್ಕೊತಾರೆ. ಇಲ್ಲಿ ಈಶ್ವರಿ ಕೂಡ ಚೆಲ್ವರಾಜ್ಗೆ ಬೈತಾ ಇದ್ದಾಳೆ, ಅಲ್ಲ ನಿಮ್ಮ ಮನೆ ಮಗಳು ಕೊಟ್ಟು ಈ ಮನೆ ಸಂಸಾರ ಹಾಳು ಮಾಡಿ ಇನ್ನೂ ಕೋರ್ಟಲ್ಲಿ ಡಿವೋರ್ಸ್ ಕೇಸ್ ನಡೀತಾನೇ ಇದೆ, ನಿಮ್ಮ ಮಗಳು ಬೇಡ ಅಂತ ಹೇಳಿದೀವಿ ತಾನೆ, ಅಂತಂದ್ರೆ ಯಾವ ಮುಖ ಇಟ್ಕೊಂಡು ನಿಮ್ಮ ಮನೆಗೆ ಬಂದಿದ್ಯಾ, ಹೋಗ್ತಾ ಇರಲಿಂದ ಅಂತ ಹೇಳಿ ಅವಳು ಬೈತಿರ್ತಾಳೆ. ಆವಾಗ ಚೆಲುವರಾಜ್ ಇದನ್ನು ಹತ್ಕೊಂಡು, ನಾನಿಲ್ಲಿ ಸಂಬಂಧ ಬೆಳ್ಸಕ್ಕೆ ಬಂದಿಲ್ಲ, ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ಒಂದೇ
ಒಂದೇ ಒಂದ್ಸಲಿ ನನಗೆ ಬುದ್ಧಿವಾದ ಹೇಳ್ತಾ ಇದ್ದ, ತಾಯಿಯಂತೆ ಬುದ್ಧಿವಾದ ಹೇಳ್ತಾ ಇದ್ದಂತ ಅಜ್ಜಮ್ಮ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ಅವ್ರು ನೋಡ್ಕೊಂಡು ನಾನು ಹೊಂಟೋಗ್ತೀನಿ, ನಂಗೆ ಒಂದೇ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾನೆ. ಅವಾಗ ಸಾವಿತ್ರಿ ಇದ್ದವಳು ಮತ್ತೆ ಬೈತಾಳೆ. ಆಗ ಮೋಹನ, ನಿನ್ಗಷ್ಟು ಬುದ್ಧಿ ಇಲ್ವಾ ಸಾವಿತ್ರಿ, ಯಾವ ಟೈಮಲ್ಲಿ ಹೆಂಗೆ ಮಾತಾಡಬೇಕು ಅಂತ, ಅವರೇ ನಿನ್ನ ಸಂಬಂಧ ಬೆಳ್ಸಕ್ಕೆ ಬಂದಿದ್ದಾರೆ, ಸಾವಿನ ಮನೆಗೆ ಬಂದಿದ್ದಾರೆ, ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ ಅಂತ ಹೇಳಿ ಬೈತಾರೆ. ತದಾದ ನಂತರ ಸಾವಿತ್ರಿ, ನೋಡ್ತೀಯ ಭದ್ರ, ಯಾರೋ ಮಾಡಿದ್ರೆ ತಪ್ಪಿಗೆ ನಾನು ಬೈಸ್ಕೋಬೇಕು, ಎಲ್ಲಾರ್ದು ಇದ್ರದ್ದು ನಾನು ಬೈಸ್ಕೊತಾ ಇದ್ದೀನಿ, ಇವನು ತಪ್ಪು ಮಾಡಿದ್ದಾನೆ ಅಂತ ನಾನು ಬೈದ್ರೆ ನಿಮ್ಮಮ್ಮ ನನಗೆ ಬೈತಾರೆ, ನೋಡ್ತೀಯ ಭದ್ರ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದನು, ಮರ್ವಾದೆಯಿಂದ ನೀನು ಇಲ್ಲಿಂದ ಖಾಲಿ ಆದರೆ ಸರಿ ಚಲ್ವಾ, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳ್ತಾನೆ. ಆಗ ಚಲ್ವಾ ಇದ್ದವರು, ಅಳಿಮಯ್ಯ ಹಂಗಲ್ಲ ಅಳಿಯ ಅಂತ ಹೇಳ್ತಾರೆ. ಎಂತೆ ಅಳಿಯ, ನೀನು ಎಂತೆ ಅಳಿಯನೂ ಇಲ್ಲ ಏನೂ ಇಲ್ಲ, ನೀನು ಸಂಬಂಧ ತೊಳ್ಕೊಬೇಕು ಅಂತ ಇದ್ರೆ ಅಳಿಯ ಅಂತೆ, ಅಳಿಯ ಅಳಿಯನೂ ಬೇಕಾಗಿಲ್ಲ, ಇಲ್ಲಿಂದ ಹೋಗ್ತಾ ಇರಬೇಕಷ್ಟೇ, ನನಗೆ ಪರಿಣಾಮ ಕೆಟ್ಟರೆ, ತಲೆ ಕೆಟ್ಟರೆ ಸಾವಿನ ಮನೆ ಅಂತಲೂ ನೋಡ್ದೇ ಹೊಡೆದಾಕ್ಬಿಡ್ತೀನಿ ಅಷ್ಟೇ, ಹೋಗ್ತಾ ಇರಬೇಕು ಅಂತ ಹೇಳಿ ಕಿರ್ಚ್ಕೊತಾರೆ. ಆಗ ವಿದ್ಯಾ ಇದ್ದವಳು, ಸಾಕು ನಿಲ್ಲಿಸಿ, ನಮ್ಮಪ್ಪ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋ ಅವಶ್ಯಕತೆ ಇಲ್ಲ, ಯಾಕೆ ಹೋಗಬೇಕು ಅವ್ರು ಅಲ್ಲಿಂದ, ನಮ್ಮಪ್ಪ ಒಬ್ಬರೇ ತಪ್ಪು ಮಾಡಿದ್ದಾರೆ ಅನ್ನೋದೇ, ಆದರೆ ಈ ಮನೆಯಲ್ಲಿ ಎಷ್ಟೊಂದು ಜನ ತಪ್ಪು ಮಾಡಿದ್ದಾರೆ, ನಮ್ಮ ಅಪ್ಪನಿಗಾಗಿ ಶಿಕ್ಷಣೆ ಅವ್ರಿಗೂ ಆಗಬೇಕು ಅಂತಂದರೆ ಅವರು ಈ ಕ್ಷಣನೇ ಮನೆ ಬಿಟ್ಟು ಹೋಗ್ಬೋದಲ್ಲ, ಆ ಥರ ಎಲ್ಲ ನಮ್ಮ ಅಪ್ಪನ ಕಳ್ಸೋಕ್ಕಾಗಲ್ಲ, ಇನ್ನೂ ನಾನು ಈ ಮನೆಗೆ ಸೊಸೆಯಾಗಿದ್ದೀನಿ, ಇನ್ನೂ ಡೈವರ್ಸ್ ಕೇಸು ಕೋರ್ಟಲ್ಲಿ ನಡೀತಾ ಇದೆ, ಅಲ್ಲಿ ತನಕ ನಾನು ಈ ಮನೆ ಸೊಸೆನೇ, ನಮ್ಮಪ್ಪ ಈ ಮನೆ ಬೀಗ್ರೆ, ಯಾರು ಅವ್ರನ್ನ ಹೊರ್ಗಾಕೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದನು, ಸಾಕು ನಿಲ್ಲಿಸೆ, ಅವಾಗೆಲ್ಲ ಹೇಳ್ತಾ ಇದ್ದಲ್ಲ ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪನ ಕ್ಷಮಿಸಲ್ಲ ಅಂತ ಈಗೆಲ್ಲೋಯ್ತು ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದವಳು, ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ತಪ್ಪು ಮಾಡಿದವ್ರನ್ನ, ಅಂಥದ್ರಲ್ಲಿ ಇವತ್ತು ನಮ್ಮಪ್ಪ ಬಂದಿರೋದು ಇಲ್ಲಿ ಕ್ಷಮೆ ಕೇಳಿ ಸಂಬಂಧ ಬೆಳೆಸೋದಕ್ಕಲ್ಲ ಬಂದಿರೋದು, ಅಮ್ಮಮ್ಮನ ಹಿರಿ ಜೀವ ಒಂದು ಸತ್ತೋಗಿದೆ, ಅದನ್ನು ನೋಡ್ಕೊಂಡು ಹೋಗೋಣ, ಅವ್ರ ಆಶೀರ್ವಾದ ತೊಗೊಂಡೋಗೋಣ ಅಂತ ಬಂದಿರೋದು, ಹಂಗಾಗಿ ಸುಮ್ಮನೆ ಇದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಅದಾದಮೇಲೆ ಅವ್ರ ಅಪ್ಪನಿಗೆ ಅವಳು ಆಶೀರ್ವಾದ ಮಾಡಿಸ್ತಾಳೆ. ಅವ್ರ ಅಪ್ಪ ಹಾರ ಹಾಕ್ಬಿಟ್ಟು ಎಲ್ಲ ನಮಸ್ಕಾರ ಮಾಡ್ಕೊತಾರೆ. ತದಾದ ನಂತರ ಭಗೀರಥಿಯವ್ರು ಹೇಳ್ತಾ ಇದ್ದಾರೆ, ಏನಿಲ್ಲ ಕೊಟ್ಲೆ, ಇದು ಜಗಳಕ್ಕೆ ಬಿದ್ದುಬಿಟ್ಟಿದ್ದಾರೆ ಇಬ್ಬರೂ, ನೋಡಿದ್ರೆ ಈ ಜಗಳ ತಡಿಲ್ಲ, ಹೆಂಗಾದ್ರೂ ಈ ಜಗಳ ಹಿಂಗೆ ಆಡ್ತಾರೆ, ಚಂದನ ತಡಿಲ್ಲ ಫಸ್ಟು ಅಂತ ಹೇಳ್ತಾರೆ. ಆ ಕ್ವಾಟ್ಲೆ ಇದನ್ನು, ಭದ್ರ ನೀನು ಮಾಡ್ತಾ ಇರೋದು ತಪ್ಪು, ಅವರು ಸಂಬಂಧ ಬೆಳ್ಸೋಕೆ ಬಂದಿಲ್ಲ ಇಲ್ಲಿ ಚೆಲ್ವಣ್ಣ, ಅವರು ಸಾವಿನ ಮನೆಗೆ ಬಂದಿರೋದು, ನೀನು ಸುಮ್ಮನೆ ಇರು, ಹಂಗೆ ಹಿಂಗೆ. ಗೌಡ್ರೆ ಮಾವ ನೀವು ಹಂಗಲ್ಲ, ಶಿವರಾಮೇಗೌಡ್ರಿಗೆ ಹೇಳ್ತಾ ಇದ್ದಾನೆ, ಮವ ನೀವೇ ಎಲ್ಲರ ಮನೆಗೂ ಹೋಗಿ ಹೇಳ್ತಾ ಇದ್ರಿ ಇಂಥ ಪರಿಸ್ಥಿತಿನಲ್ಲಿ, ಇದು ಸಾವಿನ ಮನೆ, ಜಗಳ ಆಡಬಾರ್ದು ಹಂಗೆ ಹಿಂಗೆ ಅಂತ, ಇವತ್ತು ನಮ್ಮ ಮನೇಲೇ ನಡೀತಾ ಇದೆ, ನೀವು ಹಿಂಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಹೆಂಗೆ, ನೀವೇ ಅವ್ರಿಗೆ ಬುದ್ಧಿವಾದ ಹೇಳಬೇಕು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದರು, ಹೌದು ಭದ್ರ ನೀನು ಸುಮ್ಮನೆ ಇರು, ಅವ್ರು ಬಂದಿರೋದು ಇಲ್ಲಿ ನಮ್ಮ ಜೊತೆ ಸಂಬಂಧ ಬೆಳೆಸೋಕ್ಕಲ್ಲ, ಅವನ ಆಶೀರ್ವಾದ ತೊಗೊಂಡೋಗೋಕ್ಕೆ, ನೀನು ಸುಮ್ಮನೆ ಇರು ಅಂತ ಹೇಳಿ ಸುಮ್ಮನೆ ಇರಿಸ್ತಾರೆ. ಇನ್ನು ಮತ್ತೆ ಎಲ್ಲ ಹಾರ ಹಾಕಿ ನಮಸ್ಕಾರ ಮಾಡ್ಕೊತಾರೆ. ತದಾದ ನಂತರ ಅಜ್ಜಮ್ಮ ಬರೆದಿಟ್ಟಿರೋ ಲೆಟರ್ನ ಓದ್ತಾ ಇದ್ದಾರೆ ಹೆಣದ ಮುಂದೆ. ಅಜ್ಜಮ್ಮ ಅಲ್ಲಿ ಬರೆದಿರ್ತಾರೆ, ನನ್ನ ಆಸೆಯಂತೆ ವಿದ್ಯಾಭದ್ರ ಒಂದಾಗಬೇಕು, ಅವ್ರು ಒಂದಾದ್ರೇ ನನ್ನ ಆತ್ಮ ಶಾಂತಿ ಸಿಗೋದು ಅಂತೆಲ್ಲ ಬರೆದಿರ್ತಾರೆ. ಅದನ್ನು ಓದ್ತಾ ಇರ್ತಾರೆ. ಆವಾಗ ನೆಕ್ಸ್ಟ್ ಭದ್ರಾ ವಿದ್ಯೆ ಒಂದಾಗ್ತಾರೆ ಏನೋ ನೋಡಬೇಕಾಗತ್ತೆ ಫ್ರೆಂಡ್ಸ್. ಅದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.